ದುಂಬುದ ದಿನಟ್ಲ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಒವ್ವೇ ರೀತಿ ಅರುಣನ್ನೇ ಒಂಜಿ ಚುನಾವಣೆ ಗುಂತಾಡೆ ಅವಾಗ ಮಾತ ಹಿಂದೂ ಸಮಾಜನೇ ನಮ್ಮ ಒಗ್ಗಟ್ಟಾದ ಅರಣ್ಯ ಒಂಜಿ ಗೆಲ್ಪವನಂಚಿನ ಅಲ್ಪ ವ್ಯವಸ್ಥೆ ನಮ್ಮ ಮಾತ ಮಲ್ಪಡು ಅಂಚ ಮಲ್ತನ ಖಂಡಿತ ಆದಲ ನಮ್ಮ ಒಮ್ಮತೊಡು ಬಂತದ್ದು ದುಂಬದ ದಿನಟ್ಟು ನಮಗೆ ಒಂಜಿ ಸುಖ ಶಾಂತಿನಿ ಬಾಲನಂಚಿನ ಒಂಜಿ ವ್ಯವಸ್ಥೆ ನಮ್ಮ ದುಂಬ ಆವೊಂದು ಪಡ್ಪಡ ಪಾತ್ರಗಳು ಪಂಡೊಂದು ಇಷ್ಟೊಂದು ಒಂದು ಎಲ್ಲಷ್ಟು ಕಳಂಕದ ಬರದೆ ಅಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಸ್ವಯಂ ಸೇವಕರು ಸೇರಿ ಮಾಡಿದಂಥ ಕಾರ್ಯಕ್ರಮ ಯಾವ ರೀತಿ ನಡೆದಿದೆ ಅಂತೇಳಿ ಆಶ್ಚರ್ಯವಾಗ್ತದೆ. ಆ ತಿರುಮಲ ವೆಂಕಟೇಶ್ವರನ ಅನುಗ್ರಹ ಕೂಡ 3 ವರ್ಷ ಕೂಡ ಒಂದೊಂದು ವರ್ಷ ವಿಜೃಂಭಣೆ 3ನೇ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯಿತು. ಆ ಭಗವಂತನ ಅನುಗ್ರಹ ಆ ಅರುಣಣ್ಣನಿಗಿದೆ. ನಾವೆಲ್ಲ ಯೋಚನೆ ಮಾಡಬೇಕು, ಇಂಥ ವ್ಯಕ್ತಿಗೆ ನಮ್ಮೆಲ್ಲರ ಒಂದೊಂದು ದಿನದ ಆಯುಷ್ಯವನ್ನು ಅರುಣಣ್ಣನಿಗೆ ನೀಡಲಿ ಅಂತೇಳಿ, ಅವರ ಆಯುಷ್ಯ ಹೆಚ್ಚ ಮಾಡಲಿ. ಇಂಥ ವ್ಯಕ್ತಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಹಾಸ್ಪಿಟಲಲ್ಲಿ ಪೇಷಂಟ್ ಇರ್ಬೋದು, ಅಲ್ಲಿಗೂ ಭೇಟಿ ಕೊಡ್ತಾರೆ. ಕರೆದರೆ ಒಂದು ಹುಟ್ಟು ಸಾವು, ಇನ್ನು ಮದುವೆ ಇರ್ಬೋದು, ದೈವಗಳ ಕಾರ್ಯ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಒಂದು ದಿನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ನಿದ್ದೆನೂ ಇಲ್ಲ. ಎಲ್ಲರೂ ಕರೆದ ಆಮಂತ್ರಣಕ್ಕೆ ಹೋಗೊಟ್ಟು ಓಡ್ತಾರೆ ಅಲ್ವಾ. ನಮಗೆ ಒಂದು ಕಡೆ ಹೋಗಿ ಬಂದರೂ ಸುಸ್ತಾಗ್ತದೆ. ಆ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಮ್ಮ ಈ ಕ್ಷೇತ್ರದ ನಾಯಕನನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕಂತೇಳಿ ನನ್ನ ಮನವಿಯೊಂದು ನಿಮ್ಮ ಹತ್ರ. ಇವತ್ತು ಹೆಚ್ಚು ಮಾತಾಡೋದಿಲ್ಲ. ನಾವೆಲ್ಲ ಇಂಥ ಕಾರ್ಯಕ್ರಮಗಳಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರೊಂದು ಮಾತು ಹೇಳ್ದಿದ್ರು, ಇಡೀ ಜಗತ್ತಿನ ಮನುಕುಲಕ್ಕೆ ಒಂದು ಸಂದೇಶ ಸಾರಿದ್ದಾರೆ. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಳಯುತ್ತರಾಗಿರಿ, ಮತ ಯಾವುದೇ ಇರಲಿ, ಮನುಷ್ಯನು ಒಳ್ಳೆಯವನಾದರೆ ಸಾಕು ಅಂತ ಎಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಜಾತಿ ಮತ ಭೇದ ಭಾವ ಮರೆತು ನಾವೆಲ್ಲ ಒಂದಾಗಬೇಕು ಎನ್ನುವ ನಿಟ್ಟಿನಲ್ಲಿ ಅದನ್ನೆಲ್ಲ ನಾವೆಲ್ಲ ಅಳವಡಿಸೋಣ. ಇವತ್ತು ಈ ಚಿಂತನೆ ಎಲ್ಲ ಯೋಜನೆ ಅರುಣನಲ್ಲಿದೆ. ನಾವೆಲ್ಲ ಅವರಿಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ 4ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮತ್ತು ಸುಧರ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರು, ಧಾರ್ಮಿಕ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಕಳೆದ 40 ವರ್ಷಗಳಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡಿ ಇವತ್ತು ಜನಮಾನಸದಲ್ಲಿ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ಬೋಡಿಯಾರು ರಾಧಾಕೃಷ್ಣರಯ್ಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಶ್ರೀರಾಮ್ ಭಟ್ ಅವರೇ, ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರತಕ್ಕಂತಹ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಉದ್ಯಮಿಗಳಾಗಿರುವಂತಹ ಪ್ರಾಣೇಶ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪ್ರೇಮರಾಜ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, 4ನೇ ವರ್ಷದ
ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮತ್ತು ಸುಧರ್ಮ ಸಭೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ. ಧರ್ಮ, ಹಿಂದುತ್ವ ಮತ್ತು ಈ ಸಮಾಜದ ಜೊತೆಗೆ ನಿರಂತರವಾಗಿರತಕ್ಕಂತಹ ಸೇವೆಯನ್ನು ಮಾಡ್ತಾ ನಮ್ಮ ಬದುಕಿನ ಕೃತಾರ್ಥತೆಯನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಧಾರ್ಮಿಕ ಆಚರಣೆಗಳ ಮೇಲೆ ಇರತಕ್ಕಂತಹ ನೂರಾರು ವಿಘ್ನಗಳು, ನಮ್ಮ ಪರಂಪರೆ, ಇತಿಹಾಸ ಇವೆಲ್ಲವನ್ನ ಅವಲೋಕನ ಮಾಡ್ತಾ ಮಾಡ್ತಾ ಮುಂದಿನ ಪೀಳಿಗೆಗೆ ತನ್ನ ಕೊಂಡೊಯ್ಯತಕ್ಕಂತಹ ಆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿ ಮತ್ತು ಕ್ಷಾತ್ರ ತೇಜಸ್ಸನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ನಿರಂತರವಾಗಿ ನಡೀತಾ ಇದೆ. ಕಳೆದ ಸುಮಾರು 12 ವರ್ಷಗಳಲ್ಲಿ ಶ್ರೀರಾಮ ಗೆಳೆಯರ ಬಳಗ ಅನ್ನತಕ್ಕಂಥ ಸಂಘಟನೆಯನ್ನ ಆರಂಭ ಮಾಡಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಯುವಕರು ಈ ಸಮಾಜದಲ್ಲಿ ನಿರಂತರವಾಗಿರತಕ್ಕಂಥ ಸೇವಾ ಕಾರ್ಯದ ಜೊತೆಗೆ ಸಮಾಜದಿಂದ ಗೌರವವನ್ನು ಪಡೆಯತಕ್ಕಂತಹ ಆ ಮಾನಸಿಕತೆ ಯುವಕರಲ್ಲಿ ಬೆಳಿಬೇಕು ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಸಹಕಾರವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ, ಶೈಕ್ಷಣಿಕವಾಗಿ ಒಂದಷ್ಟು ವಿದ್ಯಾಭ್ಯಾಸಕ್ಕೆ ಪ್ರೇರೇಪಣೆಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ, ವಿಶೇಷವಾಗಿ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ಗ್ರಾಮಾಂತರ ಪ್ರದೇಶದ ಪ್ರತಿಭೆಗಳನ್ನು ಅವರ ಪ್ರತಿಭೆಗಳನ್ನು ಅನಾವರಣ ಮಾಡತಕ್ಕಂತಹ ನೂರಾರು ಕೆಲಸ ಕಾರ್ಯಗಳ ಜೊತೆಗೆ ಶ್ರೀರಾಮ ಗೆಳೆಯರ ಬಳಗ ಇವತ್ತು ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿದೆ. ಪ್ರತಿ ವರ್ಷ ಕೂಡ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಧರ್ಮ ಮತ್ತು ಹಿಂದುತ್ವದ ಬಗ್ಗೆ ಸಮಾಜಕ್ಕೆ ಸಂದೇಶವನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ, ಆ ಧಾರ್ಮಿಕ ವ್ಯವಸ್ಥೆಗಳ ಜೊತೆಗೇನೆ ನಮ್ಮ ಜೀವನ ನಡೆದಾಗ ಮಾತ್ರ ಸುಖ, ಶಾಂತಿ, ನೆಮ್ಮದಿಯ ಬದುಕಿನ ಜೊತೆಗೆ ಈ ಪವಿತ್ರವಾಗಿರತಕ್ಕಂಥ ಮಣ್ಣಿನ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒಂದಷ್ಟು ಒತ್ತನ್ನು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ನಾವೆಲ್ಲ ಒಟ್ಟಾಗಿ ಮಾಡಿದ್ದೇವೆ. ಇವತ್ತು ಸಮಾಜದಲ್ಲಿ ನೂರಾರು ಸಮಸ್ಯೆಗಳ ನಡುವೆ ಧರ್ಮವನ್ನು ಉಳಿಸತಕ್ಕಂಥ, ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ, ರಾಷ್ಟ್ರೀಯತೆಯ ಬಗ್ಗೆ ಒಲವನ್ನು ಮೂಡಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಯಾವ ನಮ್ಮ ಆಚರಣೆಗಳ ಮೇಲೆ ಇವತ್ತು ಸರ್ಕಾರ ಪ್ರಾಯೋಜಿತವಾಗಿ ಆಚರಣೆಗಳನ್ನು ನಿರ್ಬಂಧ ಮಾಡತಕ್ಕಂಥ ಪ್ರಯತ್ನಗಳು, ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನೂರಾರು ವಿಘ್ನಗಳನ್ನು ತಂದು ಅನುಮತಿಯನ್ನು ನಿರಾಕರಿಸತಕ್ಕಂತಹ ಪ್ರಯತ್ನಗಳು, ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂತಹ ಕಾರ್ಯಕರ್ತರ ಮತ್ತು ನಾಯಕರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡಿ ಕೋರ್ಟಿಗೆ ಅಲೆದಾಡತಕ್ಕಂತಹ ನೂರಾರು ಸಂಗತಿಗಳ ನಡುವೆ ಹಿಂದೂ ಸಮಾಜಕ್ಕೆ ರಕ್ಷಣೆಯನ್ನ ಮತ್ತು ಧರ್ಮ ಮತ್ತು ಹಿಂದುತ್ವವನ್ನು ಉಳಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಬೇಕಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ನಿನ್ನ ಅನೇಕ ಕಡೆ ಪ್ರತಿಭಟನೆಯನ್ನು ಆಗಿರತಕ್ಕಂಥ ಸಂದರ್ಭವನ್ನು ನೆನಪು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಬಾಂಗ್ಲಾದೇಶದಲ್ಲಿ ನಡೆದಿರತಕ್ಕಂತಹ ಕ್ರೂರವಾಗಿರತಕ್ಕಂತಹ ಘಟನೆ, ಯಾವ ಧರ್ಮದ್ವೇಷದ ನಡುವೆ ಒಬ್ಬ ಅಮಾಯಕ ಕಾರ್ಯಕರ್ತರನ್ನ ಜೀವಂತವಾಗಿ ನೇತಾಡಿಸಿ ಅವನಿಗೆ ಬೆಂಕಿ ಹಚ್ಚಿ ಕೊಲ್ಲತಕ್ಕಂತಹ ಘಟನೆ, ಬಾಂಗ್ಲಾದಲ್ಲಿ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ನಮ್ಮ ದೇಶದಲ್ಲಿ ಹೋರಾಟಗಳು ಆರಂಭ ಆಗಿದೆ. ಯಾವ ಹಿಂದೂ ಸಮಾಜದ ಕಾರ್ಯಕರ್ತರನ್ನ ಗುರುತಿಸಿ ಅವನನ್ನು ಸಾರ್ವಜನಿಕವಾಗಿ ಹತ್ಯೆ ಮಾಡತಕ್ಕಂಥ ಕೆಲಸ ಕಾರ್ಯದ ಜೊತೆಗೆ ಹಿಂದೂ ಸಮಾಜದ ಮುಂದೆ ನೂರಾರು ವಿಘ್ನಗಳು ಮತ್ತು ದುರಂತ ಸನ್ನಿವೇಶಗಳು ಬರ್ತದೆ ಅನ್ನತಕ್ಕಂಥ ಸಂದೇಶವನ್ನ ಕೊಟ್ಟಿರತಕ್ಕಂತಹ ಬೆಳವಣಿಗೆಗಳ ನಡುವೆ ಇವತ್ತು ನಾವೆಲ್ಲ ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ವರ್ಷ ವಿಶೇಷವಾಗಿರ್ತಕ್ಕಂಥ ವರ್ಷ ನಮ್ಮದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷ ಆಗಿರತಕ್ಕಂತಹ ಸಂದರ್ಭ. ಕಳೆದ 99-100 ವರ್ಷಗಳಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ
ಚಟುವಟಿಕೆಗಳ ಜೊತೆಗೆ ಹಿಂದೂ ಸಮಾಜಕ್ಕೆ ನೋವಾಗಿರತಕ್ಕಂಥ, ಹಿಂದೂ ಸಮಾಜಕ್ಕೆ ಅವಮಾನ ಆಗಿರತಕ್ಕಂಥ, ಹಿಂದೂ ಸಮಾಜಕ್ಕೆ ಅಪಮಾನ ಸಂಘರ್ಷ ಆಗಿರತಕ್ಕಂಥ ಸಂದರ್ಭದಲ್ಲಿ ಹಿಂದುತ್ವ ಮತ್ತು ಧರ್ಮ ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ, ನೂರಾರು ಕೆಲಸ ಮಾಡಿರ್ತಕ್ಕಂಥ ಸಂಘಟನೆಯ 100ನೇ ವರ್ಷದಲ್ಲಿ ನಾವೆಲ್ಲ ಆಚರಣೆಯ ಸಂದರ್ಭದಲ್ಲಿದ್ದೇವೆ. ಈ ಸಂಘ ಶತಾಬ್ದಿಯ ವರ್ಷ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯತಕ್ಕಂಥ ನೂರಾರು ಕಾರ್ಯಗಳು ಇವತ್ತು ನಮ್ಮಿಂದ ಆಗಬೇಕಾಗಿದೆ. ಅದು ಸಾಮರಸ್ಯದ ಬದುಕಿನ ವ್ಯವಸ್ಥೆಗಳು ಇರಬಹುದು, ಮಠ ಮಂದಿರಗಳನ್ನು ಉಳಿಸತಕ್ಕಂಥ ವ್ಯವಸ್ಥೆಯ ಜೊತೆಯಲ್ಲಿ ಮಠಾಧೀಶರನ್ನ ರಕ್ಷಣೆ ಮಾಡತಕ್ಕಂಥ ಪ್ರಯತ್ನಗಳಾಗಬಹುದು. ಹಿಂದೂ ಸಮಾಜದಲ್ಲಿರ್ತಕ್ಕಂಥ ನೂರಾರು ಆ ಸಂಘರ್ಷಗಳ ನಡುವೆ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಇರಬಹುದು, ನಮ್ಮ ನಂಬಿಕೆಗಳು ಶ್ರದ್ಧೆಗಳನ್ನು ಉಳಿಸತಕ್ಕಂಥ ವ್ಯವಸ್ಥೆಗಳು ಇರಬಹುದು. ಈ ರೀತಿಯ ನೂರಾರು ಕೆಲಸ ಕಾರ್ಯಗಳು ಇವತ್ತು ಕಾರ್ಯಕರ್ತರಿಂದ ಆಗಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು, ಧಾರ್ಮಿಕ ಪರಂಪರೆಯ ಜೊತೆಗೆ ನಮ್ಮ ಬದುಕು ಇರಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಸಮಾಜದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳು ಸಂಘರ್ಷಗಳಿಗೆ ನಾವೆಲ್ಲ ಒಂದಾಗಿ ಒಟ್ಟಾಗಿದ್ದೀವಿ ಅನ್ನತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಕೂಡ ಕಳೆದ ಅನೇಕ ವರ್ಷಗಳಿಂದ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಆ ಧಾರ್ಮಿಕ ಸಭೆಯನ್ನು ಆಯೋಜನೆ ಮಾಡಿ ಆ ಸಭೆಯ ಮುಖಾಂತರ ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸತಕ್ಕಂಥ ಕೆಲಸ ಕಾರ್ಯಗಳ ಜೊತೆಗೆ ಆ ಸಮಾಜಕ್ಕೆ ಶಕ್ತಿ ಮತ್ತು ನಮ್ಮ ನಂಬಿಕೆಗಳನ್ನು ಉಳಿಸತಕ್ಕಂಥ ನೂರಾರು ಪ್ರಯತ್ನಗಳನ್ನು ನಾವೆಲ್ಲ ಒಂದಾಗಿ ಒಟ್ಟಾಗಿ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಕೂಡ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು, ನಮ್ಮ ನಂಬಿಕೆ ಶ್ರದ್ಧೆಯನ್ನು ಉಳಿಸತಕ್ಕಂಥ ಸಂಕಲ್ಪಗಳು ನಾವೆಲ್ಲರೂ ಮಾಡಿದಾಗ ಮಾತ್ರ ನಾವೆಲ್ಲ ಈ ಸಮಾಜದಲ್ಲಿ ಸಹೋದರತೆ, ವಿಶ್ವಾಸ ಮತ್ತು ಹಿಂದೂಗಳು ಎಲ್ಲರೂ ಕೂಡ ತಲೆ ಎತ್ತಿ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನು ಅರಿತುಕೊಂಡು ಆ ಬಾಂಗ್ಲಾದಲ್ಲಿ ನಡೆದಿರತಕ್ಕಂಥ ಘಟನೆ ಮುಂದೊಂದು ದಿನ ಭಾರತದಲ್ಲಿಯೂ ಕೂಡ ಆಗತಕ್ಕಂಥ ಆ ಸಂದರ್ಭಗಳನ್ನು ನೆನಪಿಸಿಕೊಂಡು ಮತ್ತೆ ಮತ್ತೆ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ನಾವೆಲ್ಲ ಮಾಡೋಣ. ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿದೆ ಅನ್ನತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ನಮ್ಮ ನಂಬಿಕೆಗಳು, ಆಚರಣೆಗಳು, ಶ್ರದ್ಧೆಗಳು ಇವೆಲ್ಲವನ್ನ ಉಳಿಸತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿದಾಗ ಆ ಭಗವಧ್ವಜದ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಲಿಕ್ಕೆ ಸಾಧ್ಯ, ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಸರಸ್ವತಿ ವಿದ್ಯಾಮಂದಿರದ ಸಂಚಾಲಕರು, ಧಾರ್ಮಿಕ ವ್ಯವಸ್ಥೆಯಲ್ಲಿ ಅನೇಕ ವರ್ಷಗಳಿಂದ ಸುದೀರ್ಘವಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಸಾಮಾಜಿಕ ಬದ್ಧತೆಯ ಜೊತೆಗೆ ಹಿಂದುತ್ವ ಮತ್ತು ಧರ್ಮದ ವಿಚಾರಕ್ಕೋಸ್ಕರ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥ ಅವಿನಾಶ್ ಕೊಣಂಕೀರಿಯವರ ಮಾತನ್ನು ಕೇಳಲಿಕ್ಕೆ ನಾವೆಲ್ಲ ಇವತ್ತು ಕಾತುರರಾಗಿದ್ದೇವೆ. ಅವರಿಗೆ ಸಮಿತಿಯ ಮತ್ತು ಎಲ್ಲ ಭಕ್ತ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದೆ ಧಾರ್ಮಿಕ ಭಾಷಣವನ್ನು ಮಾಡಬೇಕು. ಆ ಧರ್ಮ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ನಮ್ಮ ನೈತಿಕತೆ ಮತ್ತು ನಮ್ಮ ಅಸ್ತಿತ್ವವನ್ನು ಉಳಿಸತಕ್ಕಂತಹ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಒಂದು ಸಭೆ ಅಂದರೆ ಹೀಗಿರಬೇಕು, ಪಿನ್ ಡ್ರಾಪ್ ಸೈಲೆನ್ಸ್. ಎಲ್ಲರೂ ಕೂಡ ಅಷ್ಟು ಶ್ರದ್ಧೆಯಿಂದ ಕೂತಿದ್ದೀರಿ. ಬಂಧುಗಳೇ, ಜಗತ್ತಿನ ಅತ್ಯಂತ ಮೌಲಿಕವಾದಂತಹ 52 ನಾಗರಿಕತೆಗಳಲ್ಲಿ 51 ನಾಗರಿಕತೆ ಅಳೆದೋಗಿದೆ. 50 ಅಳೆದೋಗಿದೆ. 2 ನಾಗರಿಕತೆಗಳಲ್ಲಿ ಒಂದು ಸ್ವಲ್ಪ ಜೀವ ಇದೆ, ಚೀನಿ ನಾಗರಿಕತೆ. ಸರಿಯಾಗಿ ಜೀವಂತವಾಗಿ 10,000 ವರ್ಷಗಳ ಹಿಂದಿನ ಯಾವ ಜೀವಮಾನದ ಪದ್ಧತಿ ಇದೆ ಇವತ್ತು ಕೂಡ ಆಚರಿಸ್ತಾ ಇರುವಂಥವ್ರು ನಾವು ಹಿಂದೂಗಳು. ನಾವು ಹೆಮ್ಮೆ ಪಡಬೇಕು ಇದಕ್ಕೆ ಅಂತ. ಯಾವ ಕಾರಣದಿಂದ ನಾವು ಹಿಂದೂಗಳು ಇವತ್ತು ಕೂಡ ಈ ಭೂಮಿಯಲ್ಲಿ ಉಸಿರಾಡ್ತಾ ಇದ್ದೇವೆ ಅಂತ ಕೇಳಿದರೆ ಅದು ಧರ್ಮ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾವ ಧರ್ಮವನ್ನು ನಾವು ರಕ್ಷಿಸ್ತೇವೋ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಅಂತ. ಇಲ್ಲವಾದರೆ ಕನಿಷ್ಠ ಒಂದು 2,000 ವರ್ಷಗಳ ಆಘಾತ ಈ ಧರ್ಮದ ಮೇಲೆ ಆಗ್ತಾ ಇದೆ, ಈ ದೇಶದ ಮೇಲೆ ಆಗ್ತಾ ಇದೆ. ನಮ್ಮ ಧರ್ಮ ಈ ದೇಶದ ಎಲ್ಲ ಶ್ರದ್ಧಾ ಬಿಂದುಗಳನ್ನು ಕೂಡ ಗೌರವಾದರದಿಂದ ಕಾಣುವಂಥ ಧರ್ಮ ಎಷ್ಟು ಸಹಸ್ರಮಾನಗಳ ಹೊಡೆತವನ್ನು ತಾಳಿಕೊಂಡು ಕೂಡ ಇವತ್ತು ನಾವು 80 ಕೋಟಿ ಹಿಂದೂಗಳು ಈ ದೇಶದಲ್ಲಿ ನಾವು ಇದ್ದೇವೆ ಅಂತ ಹೇಳಿದರೆ ನಮ್ಮ ಹಿರಿಯರ ಬಲಿದಾನ, ನಮ್ಮ ಧರ್ಮದ ಬಲ ಅದು ನಮ್ಮನ್ನು ಇವತ್ತು ಉಳಿಸಿದೆ. ಆ ಧರ್ಮದ ರಕ್ಷಣೆಯನ್ನು ನಾವು ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಿಸ್ತದೆ ಬಂಧುಗಳೇ. ಹಾಗಾಗಿ ಸದಾ ನಾವು ಹೇಳೋದಿದೆ,
ಏನು ಅಂತ ಕೇಳಿದರೆ ಜಗತ್ತಿನ ಆದ್ಯಂತ ಒಳ್ಳೆಯ ವಿಷಯಗಳು ನಮ್ಮಲ್ಲಿ ಹರಿದು ಬರಲಿ ಅಂತ, ಜಗತ್ತಿನ ಎಲ್ಲರಿಗೂ ಕೂಡ ಸುಖವಾಗಲಿ, ಎಲ್ಲರೂ ಆರೋಗ್ಯದಿಂದ ಬದುಕಲಿ ಅಂತ ಹಾರೈಸುವಂಥ ಏಕಮಾತ್ರ ಧರ್ಮ ಇದ್ದರೆ ಅದು ನಮ್ಮ ಧರ್ಮ, ಹಿಂದೂ ಧರ್ಮ, ನಮ್ಮ ತಾಯಿಯಂತೆ ನಮ್ಮನ್ನು ಪೊರೆದಂತಹ ಧರ್ಮ. ನಾವು ಯಾವಾಗಲೂ ಹೇಳೋದಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ, ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳಿದ್ದಾರೆ ಅಂತ. ಹಾಗಾಗಿ ಇಡೀ ಧರ್ಮದ ಆರಾಧ್ಯ ತಾಯಿ ಯಾರು ಅಂತ ಕೇಳಿದರೆ ಭಾರತ ಮಾತೆ. ಆ ಭಾರತ ಮಾತೆಯನ್ನು ನಾವು ಧರ್ಮ ಮತ್ತು ದೇಶ ನಮಗೆ ಭಿನ್ನವಲ್ಲ, ನಮ್ಮ ದೇಶವೇ ನಮ್ಮ ಧರ್ಮ. ಆದ್ದರಿಂದ ಆ ದೇಶವನ್ನು ಕಾಪಾಡೋದು ಎಷ್ಟು ನಮ್ಮ ಹೊಣೆಗಾರಿಕೆಯೋ ಆ ಧರ್ಮವನ್ನು ಕಾಪಾಡೋದು ಅಷ್ಟೇ ನಮ್ಮ ಹೊಣೆಗಾರಿಕೆ ಅಂತ. ಈಗಾಗಲೇ ಅರುಣರು ಬಹಳ ಪ್ರಖರವಾಗಿ ಅವರು ಅದನ್ನು ಹೇಳಿದರು, ಭಾಳ ಚೆನ್ನಾಗಿ ಹೇಳಿದರು. ನಾವು ಒಂದನ್ನು ಆಲೋಚನೆ ಮಾಡಿಕೊಳ್ಬೇಕು, ನಮ್ಮ ದೇಶ ಯಾಕೆ ಕೆಲವು ಸಲ ದುಸ್ಥಿತಿಗೆ ತಲುಪಿತ್ತು ಅಂತ. ಒಂದು ಕಾಲದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು, ಇಡೀ ಭಾರತ ಮೊಘಲರಿಂದ ಆಕ್ರಾಂತವಾಗಿತ್ತು. ಸುಮಾರು ಒಂದು 400 ವರ್ಷಗಳ ಹಿಂದೆ ಇಡೀ ಭಾರತ ಹೆಕ್ಕಿದರೆ ಅಲ್ಲಿ ಒಂದೇ ಒಂದು ಹಿಂದೂಗಳಿಗೆ ಪೂರಕವಾದಂಥ ರಾಜ್ಯ ಇರಲಿಲ್ಲ ಇದರಲ್ಲಿ. ಆದರೆ ಯಾವಾಗ ಹಿಂದುವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಒಬ್ಬ ಹುಟ್ಕೊಂಡು ಬಂದ, ಅವನಲ್ಲಿ ಏನೂ ಇರಲಿಲ್ಲ, ಅವನು ಬರಿಗೈಯಲ್ಲಿ ಬಂದವ. ಅವನ ಅಪ್ಪ ಯಾವುದೋ ಮೊಘಲರ ಸಾಮಂತನಾಗಿದ್ದ, ಅವನೇ ಛತ್ರಪತಿ ವೀರ ಶಿವಾಜಿ. ಆ ಶಿವಾಜಿ ಏನನ್ನು ಮಾಡಿ ತೋರಿಸಿದ ಅಂತ ಕೇಳಿದರೆ, ನಿಮಗೆ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಹಣ ಬೇಕಾಗಿಲ್ಲ, ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಅಧಿಕಾರ ಬೇಕಾಗಿಲ್ಲ, ಸಮಾಜದಲ್ಲಿ ಬದಲಾವಣೆ ಮಾಡಬೇಕಾಗಿದ್ದರೆ ಬೇಕಾದದ್ದು ಶ್ರದ್ಧಾವಂತರಾದಂತಹ ಅನುಯಾಯಿಗಳು, ಹೋರಾಟಗಾರರು, ಅವರ ಪಡೆ. ಹಾಗಾಗಿ ಶಿವಾಜಿ ಮಹಾರಾಜರು ಏನು ಮಾಡಿದರು, 16ನೇ ವಯಸ್ಸಿನಲ್ಲಿ ಮಾವಳಿಗಳನ್ನು, ಗುಡ್ಡಗಾಡು ಜನರನ್ನು ಒಂದು ಗುಂಪು ಕಟ್ಟಿಕೊಂಡು, ಶಸ್ತ್ರ ಇಲ್ಲ, ಹಣ ಇಲ್ಲ, ಅಧಿಕಾರ ಇಲ್ಲ, ಏನೂ ಇಲ್ಲ, ಹೋಗಿ ಮೊದಲನೇದಾಗಿ ಒಂದು ಕೋಟೆಯನ್ನು ಗೆಲ್ಲುತ್ತಾರೆ. ಅಲ್ಲಿಯ ಸುಬೇದಾರನನ್ನು ಒಲಿಸಿಕೊಂಡು ಆ ಕೋಟೆಯನ್ನು ಹಿಡಿತಕ್ಕೆ ಸಾಧಿಸ್ತಾರೆ. ಅಲ್ಲಿಂದ ಹೆಜ್ಜೆ ಹೆಜ್ಜೆ ಹೆಜ್ಜೆಗೆ ತನ್ನ ಪುಟ್ಟದಾದ 55 ವರ್ಷಗಳ ಜೀವಮಾನದಲ್ಲಿ ಅವರು ಸಾಧಿಸಿದ್ದೇನು ಅಂದರೆ, ಇಡೀ ಭಾರತ ಹಿಂದವಿ ಸ್ವರಾಜ್ಯಕ್ಕೆ ಅಡಿಗಲ್ಲಾಯಿತು ಅಂತ. ಇಡೀ ಮೊಘಲ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಿದರು. ಔರಂಗಜೇಬ ಕೊನೆಯ ಕ್ಷಣದವರೆಗೂ ಕೂಡ ತನ್ನ ಕನಸಿನಲ್ಲಿ ಕೂಡ ಶಿವಾಜಿ ಅನ್ನುವ 3 ಅಕ್ಷರವನ್ನು ನೆನಪಿಸಿಕೊಂಡು ಕೊರಗಿ ಇಡೀ ಭಾರತವನ್ನು ಇಸ್ಲಾಂಮಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೊರಗಿ ಸತೋದ ಅಂತೆ. ಅಂತಹ ಮರಾಠರು ಈ ದೇಶವನ್ನು ಆಳಿದರು ಬ್ರಿಟಿಷರು ಬರುವವರೆಗೆ. ಆದರೆ ನಮಗೊಂದು ಸಣ್ಣ ಕೊರತೆ ಇದೆ, ಈ ಎಲ್ಲ ಶ್ರದ್ಧಾವಂತ ಕಾಲಾಳು ಪಡೆ ನಮ್ಮಲ್ಲಿದೆ, ಧರ್ಮದ ಹೋರಾಟಗಾರರು ನಮ್ಮಲ್ಲಿದ್ದಾರೆ, ಧರ್ಮಕ್ಕೋಸ್ಕರ ಜೀವವನ್ನು ತೆರುವಂತಹ ಜನ ನಮ್ಮಲ್ಲಿದ್ದಾರೆ. ಆದರೆ ನಮ್ಮೊಳಗೆ ಬರುವಾಗ ದಾಯಾದಿ ಕಲಹ, ಯಾದವಿ ಕಲಹ ಅಂತ ಕೇಳಿದ್ದೇವೆ. ಕೃಷ್ಣನ ಕಾಲದಲ್ಲಿ ಕೃಷ್ಣನ ಜನ ಪರಸ್ಪರ ಹೊಡೆದಾಡಿಕೊಂಡು ಸತ್ರಂತೆ. ಅಂತಹ ಒಂದು ಗುಣ ನಮ್ಮಲ್ಲಿ ಕೂಡ ಇದೆ. ಯಾವಾಗ ಪಶ್ಚಿಮದ ಸಿಂಧು ದೇಶದಿಂದ ನಮ್ಮ ದೇಶಕ್ಕೆ ಜನ ದಾಳಿ ಮಾಡ್ತಾ ಬಂದರೂ ಆಗ ತಡೆಗಲ್ಲಾಗಿದ್ದದ್ದು ಇವತ್ತಿನ ಪಾಕಿಸ್ತಾನದ ದಾಹಿರಾ ಅನ್ನುವಂಥ ಒಬ್ಬ ರಾಜ. ಸುಮಾರು ವರ್ಷಗಳ ಕಾಲ ಅವನು ಶತ್ರುಗಳನ್ನು ಭಾರತದ ಬಾಗಿಲಲ್ಲಿ ತಡೆದು ನಿಲ್ಲಿಸಿದ. ಆದರೆ ಅವನ ಜೊತೆಗಿದ್ದವನೇ ಅವನಿಗೆ ಮುಳ್ಳಾದ. ಆದ್ದರಿಂದ ಭಾರತಕ್ಕೆ ಮೊಘಲರಿಗೆ ಪ್ರವೇಶ ಸಾಧ್ಯ ಆಯಿತು. ಇಂತಹ ನೂರಾರು ಕಥೆಗಳನ್ನು ನಾವು ಕೇಳ್ತೇವೆ. ಯಾವತ್ತು ನಾವು ಹಿಂದೂಗಳು ಒಟ್ಟಾಗಿದ್ದೇವೋ, ಯಾವತ್ತು ನಾವು ನಮ್ಮ ಧರ್ಮಕ್ಕೋಸ್ಕರ ಎಲ್ಲರೂ ಕೂಡ ಧರ್ಮ ಮೊದಲು ದೇಶ ಮೊದಲು ಅಂತ ನಾವು ಆಲೋಚನೆ ಮಾಡ್ತೇವೋ, ಈ ದೇಶ ಸೌಭಾಗ್ಯವನ್ನು ಕಂಡಿದೆ, ಸಮೃದ್ಧಿಯನ್ನು ಕಂಡಿದೆ. ಭಾರತ ದೇಶ ಹಿಂದೂಗಳನ್ನು ಬಿಟ್ಟು ಈ ದೇಶವನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಕೇವಲ ಭೋಗಭೂಮಿಯಲ್ಲ, ನಮ್ಮ ಖುಷಿಯನ್ನು ಅನುಭವಿಸಲಿಕ್ಕೆ ಇರುವಂಥದ್ದಲ್ಲ, ಇದು ನಮ್ಮ ಕರ್ಮಭೂಮಿ, ಇದು ತ್ಯಾಗ ಭೂಮಿ. ಅಮೇರಿಕಾ ಇರುವಂಥದ್ದೇ ಭೋಗಕ್ಕೆ, ಅಲ್ಲಿ ಸುಖ ಪಡ್ಬೋದು, ನೀವು ಪೈಸೆ ಮಾಡಿ ಖುಷಿ ಪಡಿ ಸತ್ತೋಗಿ. ಆದರೆ ಭಾರತ ಯಾವಾಗಲೂ ಅದಲ್ಲ. ನಮ್ಮ ಧರ್ಮ ಕಲಿಸಿದ್ದೇನು ಗೊತ್ತಾ, ಮೂಲಭೂತವಾಗಿ ಕರ್ಮ ಅಂತ ಒಂದು ಕಲಿಸಿದೆ ನಮಗೆ. ಕರ್ಮ ಅಂತ ನಾವೇನು ಮಾಡ್ತೇವೆಯೋ ಅದೇ ತಿರುಗಿ ನಮಗೆ ಪಡಿತೇವೆ ನಾವು ಅಂತ. ಕರ್ಮ ನಮ್ಮ ತಲೆ ಮೇಲೆ ಕೂತಿರ್ತದೆ ಯಾವಾಗಲೂ. ಧರ್ಮ ಮತ್ತು ಕರ್ಮ, ಈ ಕರ್ಮ ಏನು ಮಾಡ್ತದೆ ಅಂತ ಕೇಳಿದ್ರೆ ನಮ್ಮನ್ನು ಹಿಂಬಾಲಿಸ್ತದೆ. ನಮ್ಮ ಧರ್ಮ ಇನ್ನೊಂದು ಹೇಳಿಕೊಡ್ತದೆ, ಏನಂದರೆ ಒಂದೇ ಜನ್ಮ ಅಲ್ಲ ಅಂತ. ನೀವು ಅಮೃತಸ್ಯ ಪುತ್ರಾಹ ಅಂತ ವಿವೇಕಾನಂದರು ಹೇಳಿದರು. ನೀವು ಅಮೃತದ ಮಕ್ಕಳು ಅಂತ. ಅಮೃತದ ಮಕ್ಕಳು ಏನು? ನಿಮ್ಮ ಕಣದಲ್ಲಿಯೂ ಪರಮಾತ್ಮನಿದ್ದಾನೆ. ನಮ್ಮ ಧರ್ಮ ಹೇಳೋದದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಅಂತ. ಜಗತ್ತಿನ ಪ್ರತಿಯೊಂದು ಕಣದಲ್ಲಿಯೂ ಈಶನಿದ್ದಾನೆ. ಈಶಾವಾಸ್ಯಂ ಇದಂ ಸರ್ವಂ ಅಂತ.
ಹಾಗಾಗಿ ಪ್ರತಿಯೊಬ್ಬ ಮಾನವನಲ್ಲಿಯೂ ದೇವರಿದ್ದಾನೆ. ಪ್ರತಿಯೊಬ್ಬ ಮಾನವನೂ ದೇವರಾಗಬಹುದು, ಮಾನವ ಮಾಧವನಾಗಬಹುದು. ಆ ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಒಳಗೆ ದೇವರಿಟ್ಟಿದ್ದಾನೆ. ದೇವರು ಇಡೀ ಸೃಷ್ಟಿಯನ್ನು ಮಾಡಿ ನಮ್ಮ ಒಳಗೆ ಹೊಕ್ಕು ಕೂತಿದ್ದಾನೆ. ಆ ದೇವರನ್ನು ಕಾಣುವಂಥ ಶಕ್ತಿ ನಮಗೆ ದೇವರು ಕೊಡಬೇಕು ಅಂತ ನಾವು ಅವನನ್ನು ಆರಾಧನೆ ಮಾಡೋದು. ಆದರೆ ಇಂತಹ ಉದಾತ್ತವಾದ ಧರ್ಮ, ಈ ಕರ್ಮ ಮಾರ್ಗವನ್ನು ನಂಬಿದ ಧರ್ಮ, ಯಾವನು ಕರ್ಮ, ನಾವೆಲ್ಲರೂ ಕೂಡ, ನಮಗೆ ಶಾಸ್ತ್ರ ಗೊತ್ತು ಬೇಡ, ಉಪನಿಷತ್ತು ಬೇಡ, ವೇದ ಬೇಡ, ಏನೂ ಬೇಡ, ನಾವು ಹೇಳ್ತೇವೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೇವೆ. ನಮಗೆ ಗೊತ್ತಿದೆ, ಅದೇ ಉಪನಿಷತ್ತು ಹೇಳಿದ್ದು, ಅದೇ ವೇದ ಹೇಳಿದ್ದು, ಅದೇ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಅಂತಹ ಕರ್ಮದಲ್ಲಿ ಪುನರ್ಜನ್ಮ, ಮತ್ತೆ ಮತ್ತೆ ಜನ್ಮಗಳು ಅಂತ ದಾಸರು ಹೇಳ್ತಾರೆ. ತಂದೆ ನೀ ತಂದೆ ನಾ ಬಂದೆ ನಾ ನಿನ್ನ ಹಿಂದೆ, ಎಷ್ಟು 84 ಲಕ್ಷ ಯೋನಿಗಳಲ್ಲಿ ತಂದೆ ನೀ ತಂದೆ ನಾ ಬಂದೆ ಅಂತ. ತಂದೆ ನೀನು ತಂದೆ ನನ್ನಲ್ಲಿ ಭೂಮಿಗೆ, 84 ಲಕ್ಷ ಯೋನಿಗಳಲ್ಲಿ ನಾ ಹುಟ್ಟಿ ಬಂದೆ ಅಂತೇಳಿ. ಹಾಗಾಗಿ ಈ ಜನ್ಮ, ಮತ್ತಿನ ಜನ್ಮ, ಮುಂದಿನ ಜನ್ಮ, ನಮ್ಮ ಕರ್ಮ ನಮ್ಮ ಜೊತೆಗೆ ಪ್ರವಾಹವಾಗಿ ಹರಿತಾ ಇರ್ತದೆ. ಹಾಗಾಗಿ ನಾವು ಮಾಡುವಂಥದ್ದೆಲ್ಲ ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸ ಮಾಡಬೇಕು, ದೇಶಕ್ಕಾಗಿ ದುಡಿಬೇಕು, ಧರ್ಮಕ್ಕಾಗಿ ದುಡಿಬೇಕು, ಸಂಘಟಿತವಾಗಿ ಇರಬೇಕು ಅಂತ. ಇವತ್ತು ಶ್ರೀರಾಮ ಗೆಳೆಯರ ಬಳಗ ಪುತ್ತಿಲ 4ನೇ ವರ್ಷದ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಪೂಜೆ ಅನ್ನುವಂಥದ್ದು ಬಹಳ ವಿಶೇಷವಾದ ಏನಲ್ಲ. ನಿಮಗೆ ಒಂದು ಸಂಗತಿಯನ್ನು ನಾನು ಹೇಳ್ತೇನೆ. ನಮ್ಮ ದೇಶದಲ್ಲಿ ಯಾಕೆ ಧರ್ಮ ನಾಶ ಆಗಲಿಲ್ಲ, ಯಾಕೆ ಧರ್ಮ ನಾಶ ಆಗಲಿಲ್ಲ ಅಂತ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕು. ಯಾಕೆ ಗೊತ್ತಾ, ಜಗತ್ತಿನ ಎಲ್ಲ ದೇಶಗಳಿಗೂ ಅರಬ್ ದೇಶದಿಂದ ದಾಳಿಗಳಾಯಿತು. ಆದರೆ ಅರಬ್ ದೇಶದ ಎಲ್ಲ ದಾಳಿಗಳು ಪರ್ಷಿಯಾದಂಥ ಇರಾನ್ನಂಥ ದೇಶ 7 ದಿವಸದಲ್ಲಿ ಶರಣಾಗತವಾಗಿ ಹೋಯಿತು. ಅಫ್ಘಾನಿಸ್ತಾನದಂಥ ದೇಶ ಶರಣಾಗಿ ಹೋಯಿತು. ಎಲ್ಲೆಲ್ಲಿ ಅವರು ಬಂದರು ಅಲ್ಲೆಲ್ಲ ಶರಣಾಗತವಾಯಿತು. ಭಾರತದ ಮೂಲ ಯಾವುದು ಅಂತ ಅವರಿಗೆ ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ಇಲ್ಲಿ ಯಾವುದನ್ನು ಹೊಡಿಬೇಕು, ದೇವಸ್ಥಾನವನ್ನು ಪುಡಿ ಮಾಡಿದರೆ ದೇವಸ್ಥಾನ ಇಲ್ಲದೆ ಹಿಂದೂಗಳು ಬದುಕುತ್ತಾರೆ ಅಂತ. ಇಷ್ಟು ದೇವಸ್ಥಾನಗಳನ್ನು 30,000 ದೇವಸ್ಥಾನಗಳು ಪುಡಿ ಮಾಡಿದ್ದಾರೆ ಅಂತ ಇತಿಹಾಸಕಾರರು ಬರೆದಿಟ್ಟಿದ್ದಾರೆ, ಅಧಿಕೃತವಾಗಿ ಸಿಕ್ಕಿದ್ದು. ಇದಕ್ಕಿಂತ ಜಾಸ್ತಿ 3 ಲಕ್ಷ ದೇವಸ್ಥಾನಗಳು ಪುಡಿಯಾಗಿ ಹೋಗಿದೆ. ಆದರೆ ಹಿಂದೂ ಧರ್ಮ ಬದುಕಿದೆ. ಇಲ್ಲಿ ಗೋವುಗಳನ್ನು ಪೂಜೆ ಮಾಡ್ತಾರೆ ಅಂತ ಗೋವುಗಳನ್ನು ಕಡಿದು ನಾಶ ಮಾಡಿದರೆ ಹಿಂದೂ ಧರ್ಮ ನಾಶ ಆಗ್ತದೆ ಅಂತ ನೋಡಿದರು. ಹಿಂದೂ ಧರ್ಮ ನಾಶ ಆಗಲಿಲ್ಲ, ಗೋವುಗಳನ್ನು ಕಡಿದರೂ ಕೂಡ. ಇಲ್ಲಿಯ ಧರ್ಮದ ಪುಸ್ತಕಗಳನ್ನು, ಶಾಸ್ತ್ರ ಗ್ರಂಥಗಳನ್ನು ಸುಟ್ಟು ಹಾಕಿದರೆ ಈ ಧರ್ಮ ನಾಶ ಆಗಿ ಹೋಗ್ತದೆ ಅಂತ ಹೇಳಿ ಮಲ್ಲಿಕಾಪುರನಂಥ ದಾಳಿಕೋರ ನಲಂದಾದಂಥ ವಿಶ್ವವಿದ್ಯಾಲಯ, ಅಲ್ಲಿಯ ಲೈಬ್ರರಿ 6 ತಿಂಗಳು ಉರಿತಾ ಇತ್ತಂತೆ. 6 ತಿಂಗಳು ಅಲ್ಲಿಯ ಪುಸ್ತಕಗಳಿಂದ ಉರಿತಾ ಇತ್ತಂತೆ. ಭಕ್ತಿಯಾರ್ ಖಿಲ್ಜಿ ಅಂತ ಅವನ ಹೆಸರು. ಅದನ್ನು ಹೇಡಿಗಳು ನಾವು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಆ ಜಾಗಕ್ಕೆ ಭಕ್ತಿಯಾರ್ ಪುರ ಅಂತ ಹೆಸರಿಟ್ಟಿದ್ದೇವೆ. ಯಾವ ಭಕ್ತಿಯಾರ್ ಖಿಲ್ಜಿ ನಮ್ಮ ದೇಶದ ನಲಂದಾ ಯೂನಿವರ್ಸಿಟಿಯನ್ನು ಸುಟ್ಟಾಕಿ 6 ತಿಂಗಳ ಕಾಲ ಇಲ್ಲಿಯ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಸುಟ್ಟಾಕಿದ. ಈ ಶಾಸ್ತ್ರ ಗ್ರಂಥಗಳು ಹಿಂದೂಗಳಿಗೆ ಮೂಲ, ಆದ್ದರಿಂದ ಶಾಸ್ತ್ರ ಗ್ರಂಥ ಸುಟ್ಟಾಕಿದರೆ ಹಿಂದೂಗಳು ನಾಶ ಆಗ್ತಾರೆ ಅಂತ ಅದನ್ನು ಸುಟ್ಟಾಕಿ 6 ತಿಂಗಳು ಉರಿಯಿತಂತೆ. ಹಿಂದೂ ಧರ್ಮ ನಾಶ ಆಗಲಿಲ್ಲ. ಎಲ್ಲೆಲ್ಲಿ ಏನೇನು ಅನಾಚಾರ ಮಾಡಿದ್ರಿ, ಧರ್ಮ ನಾಶ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ ಹಿಂದೂಗಳಿಗೆ ದೇವರು ಇಲ್ಲಿ ಇರ್ತಾನೆ ಅಂತ. ಹಿಂದೂಗಳಿಗೆ ದೇವರು ಇಲ್ಲಿ ಇರ್ತಾನೆ. ಹಿಂದೂಗಳು ನಿಮಗೆ ಚಿಲ್ಲರೆ, ಔರಂಗಜೇಬ ಹೇಳಿದ್ದಂತೆ, ಯಾರು ಮತಾಂತರ ಆಗ್ತಿದೆ ಅವರಿಗೆಲ್ಲ 2 ರೂಪಾಯಿ ಕೊಡ್ತೇನೆ ಅಂತ. ಆಗಿನ 2 ರೂಪಾಯಿ ಅಂದರೆ ನಮ್ಗೆ ಗೊತ್ತಿರ್ಬೋದು. ಔರಂಗಜೇಬ ಹೇಳಿದ. ಹಿಂದೂಗಳು ಯಾರೂ ಮತಾಂತರ ಆಗಲಿಲ್ಲ ಅಂತ. ಆ ಕಾಲದಲ್ಲಿ ಮತಾಂತರ ಆಗದವರಿಗೆ ಜಜಿಯಾ ತಲೆಗಂದಾಯ ಹಾಕ್ತೇನೆ ಅಂತ ಹೇಳಿದ. ತಲೆಗಂದಾಯ ನೀವು ಕೊಡಬೇಕು ಇಷ್ಟು ರೂಪಾಯಿ ಅಂತ. ಹಿಂದೂಗಳು ಮತಾಂತರ ಆಗಲಿಲ್ಲ. ಹಾಗಾಗಿ ಹಿಂದೂಗಳ ಆಧ್ಯಾತ್ಮ ಕೇಂದ್ರ ಇರುವಂಥದ್ದೇ ಪ್ರತಿಯೊಬ್ಬ ಮನುಷ್ಯನಲ್ಲಿ, ತಾಯಿಯಲ್ಲಿ, ಮಗುವಿನಲ್ಲಿ, ದನದಲ್ಲಿ, ಮರದಲ್ಲಿ, ಎಲ್ಲೆಲ್ಲಿ ಕಲ್ಲು ಮಣ್ಣುಗಳ ಎಲ್ಲೆಲ್ಲಿ ಕೂಡ ನಮ್ಮ ಆರಾಧ್ಯ ಕೇಂದ್ರ ಇದೆ. ನೀವು ಯಾವುದನ್ನು ನಾಶ ಮಾಡ್ತೀರಿ? ಜಗತ್ತನ್ನು ನಾಶ ಮಾಡ್ತೀರಾ? ಸೃಷ್ಟಿಯನ್ನು ನಾಶ ಮಾಡ್ತೀರಾ? ನಾವು ನಂಬಿದ್ದು ನಮ್ಮಲ್ಲಿರುವ ಜ್ಞಾನವನ್ನು, ನಮ್ಮಲ್ಲಿರುವ ಪರಂಪರೆಯನ್ನು. ನಮ್ಮ ಅಜ್ಜ ನಮಗೆ ಹೇಳಿಕೊಟ್ಟಿದ್ದಾನೆ, ನಮ್ಮ ಅಪ್ಪ ನಮಗೆ ಹೇಳಿಕೊಟ್ಟಿದ್ದಾನೆ. ನಾವು ಅದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು, ಆಗ ಈ ಧರ್ಮ ಉಳೀತದೆ ಅಂತೇಳಿ. ಹಾಗಾಗಿ ಸಂಸ್ಕೃತಿ, ಪರಂಪರೆ ಅನ್ನುವಂಥದ್ದು ಮನುಷ್ಯನ ಒಳಗೆ ಇರುವಂಥದ್ದು. ಇದನ್ನು ರಕ್ಷಣೆ ಮಾಡಬೇಕು. ಇದು ಅಮೂಲ್ಯವಾದಂತಹ ಒಂದು ಜ್ಞಾನ, ಅಮೂಲ್ಯವಾದಂತಹ ಒಂದು ಜನಜೀವನ. ನಾವು ಅಮೃತದ ಪುತ್ರರು. ದಯವಿಟ್ಟು ಆಲೋಚನೆ ಮಾಡಿ ಬಂಧುಗಳೇ, ನಾವು ಬರಿಯ ಭೋಗಜೀವಿಗಳಲ್ಲ. ಪೈಸೆ ಇದ್ದು ಪೈಸೆಯಲ್ಲಿ ಸುಖಪಟ್ಟು ಒಂದಷ್ಟು ಸಮಯ ಪಶುಗಳಂತೆ ಮಕ್ಕಳನ್ನು ಹುಟ್ಟಿಸಿ ಸತ್ತು ಹೋಗುವವರು ನಾವಲ್ಲ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಇದೆ ನಮಗೆ. ಅದರಲ್ಲಿ ಮನುಷ್ಯನಿಗೆ ಮತ್ತು ಪ್ರಾಣಿಗೆ ಏನು ವ್ಯತ್ಯಾಸ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ಆಹಾರ, ನಿದ್ರಾ, ಭಯ, ಮೈಥುನ 4 ಪಶುಗಳಿಗೂ ಮನುಷ್ಯನಿಗೂ ಸಮಾನ ಅಂತೆ. ಆಹಾರ ಪಶುಗಳು ಸೇವಿಸ್ತವೆ, ನಾವು ಸೇವಿಸ್ತೇವೆ. ನಿದ್ರೆ ಪಶುಗಳು ಮಾಡ್ತವೆ, ನಾವು ಮಾಡ್ತೇವೆ.
ಭಯ ಪಶುಗಳಿಗಿದೆ, ನಮಗೆ ಇದೆ. ಮೈಥುನ ಸಂತಾನವನ್ನು ಹುಟ್ಟಿಸುವ ಶಕ್ತಿ ಪ್ರಾಣಿಗಳಿಗಿದೆ, ನಮಗೂ ಇದೆ. ಆದರೆ ನಮಗೆ ವಿಶೇಷ ಏನು ಅಂದರೆ ಧರ್ಮ ಮಾರ್ಗದಲ್ಲಿ ಬದುಕುವುದು. ಧರ್ಮ ಅಂದರೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಧರ್ಮ ಅಲ್ಲ. ಧರ್ಮ ಅಂದರೆ ಬದುಕುವ ದಾರಿ. ಅದು ನಮ್ಮದು ಸ್ಪೆಷಲ್, ಅದು ನಮ್ಮದು ವಿಶೇಷ. ಅದನ್ನು ಆಧುನಿಕವಾದ ಸಾಂಸ್ಕೃತಿಕ ಆಕ್ರಮಣಗಳು ನಾಶ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ನಾವು ಅಮ್ಮ ಅಪ್ಪ ಹೇಳುವುದಕ್ಕೆ ಮಮ್ಮಿ, ಡ್ಯಾಡಿ, ಆಂಟಿ, ಅಂಕಲ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೇವೆ. ನಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೆ ದೀಪ ಬೆಳಗಿಸುವುದರ ಬದಲಿಗೆ ದೀಪವನ್ನು ಆರಿಸಲಿಕ್ಕೆ ಶುರು ಮಾಡಿದ್ದೇವೆ. ಆ ಹೆಸರಿನಲ್ಲಿ ಪಾರ್ಟಿ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಹಣ್ಣುಕಾಯಿ ಮಾಡಿ ಜನ್ಮದಿನವನ್ನು ಆಚರಣೆ ಮಾಡುವುದನ್ನು ಬಿಟ್ಟಿದ್ದೇವೆ. ಇಂತಹ ವಿಕೃತಿಗಳು ಬರ್ತಾ ಇದೆಯಲ್ಲ, ಇದು ಧರ್ಮವನ್ನು ನಾಶ ಮಾಡ್ತದೆ ಅಂತ. ಒಂದು ವೇಳೆ ಇದು ಈ ಎಚ್ಚರಿಕೆಗಳು ನಾಶವಾದರೆ ಪರಕೀಯರಿಗೆ ಸುಲಭ ಆಗ್ತದೆ. ಯಾವ ಕಾರಣಕ್ಕೆ ಹಿಂದಿನ ಎಲ್ಲ ರಾಜರು ಕೂಡ ಅನುಭವಿಸಿದರೂ ವಿಘಟಿತವಾದ ಮನಸ್ಥಿತಿ, ಬೇರ್ಪಡುವ ಮನಸ್ಥಿತಿ, ಇದು ಯಾದವಿ ಕಲಹಕ್ಕೆ ದಾರಿಯಾಗ್ತದೆ. ನಾವೇನು ಮಾಡಬೇಕು? ನಾವು ಒಗ್ಗಟ್ಟಾಗಿ ನಿಲ್ಲಬೇಕು, ಸಮಗ್ರವಾಗಿ ನಿಲ್ಲಬೇಕು. 5 ಬೆರಳಿನ ಒಂದು ಕೈ ಒಂದು ಮುಷ್ಟಿಯಾಗಿ ನಿಲ್ಲುವಂತೆ ಹಿಂದೂ ಸಮಾಜ ಜಾಗೃತವಾಗಿ ಎದ್ದು ನಿಂತಾಗ ಮಾತ್ರ ಈ ದೇಶದ ಧರ್ಮ. ಈಗಾಗಲೇ ಅವರು ಹೇಳಿದರು, ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಗೊತ್ತಿದೆ. ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಎಷ್ಟು ಜನ ಹಿಂದೂಗಳಿದ್ರು ಗೊತ್ತಾ? ಎಷ್ಟು ಕೋಟಿ ಇದ್ದರು. ಈಗ ಎಷ್ಟು ಸಾವಿರ ಕೇಳಿದ್ದಾರೆ. ಏನಾದರೂ ಅಲ್ಲಿಯ ಹಿಂದೂಗಳು ಅಂತ ನಾವು ಆಲೋಚನೆ ಮಾಡಬೇಕು ಬಂಧುಗಳೇ. ಏನಾದರೂ ಅಲ್ಲಿಯ ಹಿಂದೂಗಳು ಬಲವಂತವಾಗಿ ಮತಾಂತರ ಮಾಡಿದರು, ಹೆಣ್ಣುಮಕ್ಕಳನ್ನು ಎಳೆದುಕೊಂಡು ಹೋದರು, ಉಳಿದವರನ್ನು ಕತ್ತರಿಸಿ ಕೊಂದರು. ಇವತ್ತು ಬಾಂಗ್ಲಾದಲ್ಲಿ ಆಗ್ತಾ ಇರುವುದು ಅದೇ. ನಾವು ಎಲ್ಲಿಗೆ ಹೋಗೋಣ ನಾಳೆ? ಆಲೋಚನೆ ಮಾಡಿ ಬಂಧುಗಳೇ. ನಾವೆಲ್ಲಿ ಹೋಗೋಣ? ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಳೋದಾ? ಒಂದು ವೇಳೆ ನಿಮ್ಮ ಡೆಮೋಗ್ರಫಿ, ಜನಸಂಖ್ಯೆ ಕಡಿಮೆಯಾದರೆ ಆಗುವುದು ಅದೇ ಕಥೆ. ಅಲ್ಲಿ ಅವನನ್ನು ದಾಸನನ್ನು ಸುಟ್ಟು ಹಾಕಿ ಕೊಂದರು. ಪಾಪ ಅವನು ಬೇಡ್ಕೊಳ್ಳೋದು ಕಾಣ್ತದೆ, ವಿಡಿಯೋಗಳನ್ನು ನೋಡಿರ್ಬೋದು ನೀವು. ಬಾಂಗ್ಲಾದೇಶಕ್ಕೆ ಹೋಗೋದು ಬೇಡ. ನೀವು ಮಹಾರಾಷ್ಟ್ರದಲ್ಲಿ 2-3 ವರ್ಷಗಳ ಹಿಂದೆ ನಡೆದಂಥ ಪಾಲ್ಘಾರ್ನಲ್ಲಿ ಸಾಧುಗಳನ್ನು ಹತ್ಯೆ ಮಾಡಿದ್ರಲ್ಲ, ಸನ್ಯಾಸಿಗಳನ್ನು, ಆ ವಿಡಿಯೋಗಳನ್ನು ಒಂದು ಸಲ ನೋಡಿ. ಆ ಮುಗ್ಧ ಸಾಧುಗಳು ಪಾಪ ಕೈ ಮುಗಿದು ಬರ್ತಾ ಇದ್ದಾರೆ, ನಗಾಡಿಕೊಂಡು ಬರ್ತಾ ಇದ್ದಾರೆ. ಹೊಡೆದು ಕೊಂದು ಹಾಕಿದರು ನಮ್ಮದೇ ಭಾರತ ದೇಶದಲ್ಲಿ ಹಿಂದೂ ಸನ್ಯಾಸಿಗಳನ್ನು. ಯಾರು ಮಾತಾಡಿದರು ಅಂತ. ನಮಗೆ ನಮ್ಮ ಎಚ್ಚರಿಕೆ ಬೇಕು. ನಮ್ಮ ಸನ್ಯಾಸಿಗಳು, ನಮ್ಮ ಮಠಗಳು, ನಮ್ಮ ಧಾರ್ಮಿಕ ಕೇಂದ್ರಗಳು, ಇದೆಲ್ಲವೂ ನಮ್ಮ ಶ್ರದ್ಧಾ ಕೇಂದ್ರಗಳು. ಒಂದಕ್ಕೆ ಹಾನಿಯಾದರೆ ನಮಗೆ ಹಾನಿಯಾದಾಗೆ. ಹಾಗಾಗಿ ಒಗ್ಗಟ್ಟು, ಸಮಗ್ರತೆ ಇದು ನಮಗೆ ಬೇಕಾಗಿದೆ. ಅದನ್ನು ನಾವು ಉಳಿಸಿಕೊಳ್ಳದಿದ್ದರೆ ನಮಗೆ ಉಳಿಗಾಲ ಇಲ್ಲ. ಕಾಲ ಕೂಡಿ ಬಂದಿದೆ. ಅಧಿಕಾರ ಹಿಂದೂಗಳ ಕೈಯಲ್ಲಿರಬೇಕು. ಅದರಿಂದ ಈ ದೇಶವನ್ನು ನಡೆಸಲಿಕ್ಕೆ ಆಗ್ತದೆ ಅಂತ ನಮಗೆ ಕಾಣ್ತಾ ಇದೆ. ಸಮೃದ್ಧವಾದ ದೇಶ ಯಾವಾಗಲೂ ಇರುವುದು ಹಿಂದೂಗಳ ಕೈಯಲ್ಲಿದ್ದಾಗ. ಆ ಸಮಗ್ರತೆಯನ್ನು ಪೂಜಾ ಸಂದರ್ಭದಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು. ಒಗ್ಗಟ್ಟಾಗಿರೋಣ. ಎಲ್ಲರಿಗೂ ದೇವರು ಬಲವನ್ನು ಕೊಡಲಿ ಅಂತ ಹೇಳ್ತಾ ಜೈ ಹಿಂದ್. ನನ್ನನ್ನು ಕ್ಷಮಿಸಿ, ನಾನು ಮುಂದುವರಿಸ್ತೇನೆ. ನನ್ನದೇ ಶಾಲೆಯ ವಾರ್ಷಿಕೋತ್ಸವ, ಹಾಗಾಗಿ ನಾನು ಹೋಗಬೇಕಾಗಿದೆ. ನಿಮ್ಮ ಕ್ಷಮೆ ಇರಲಿ. ಶ್ರೀರಾಮ ಗೆಳೆಯರ ಬಳಗ ಪುತ್ತಿಲ ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮುಂಡೂರು ಇದರ ಆಶ್ರಯದಲ್ಲಿ ನಡೆದಂತಹ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಸುಧರ್ಮ ಸಭೆ, ಇದರಲ್ಲಿ ಭಾಗಿಯಾಗುವಂತಹ ಅವಕಾಶ ನನಗೂ ಸಿಕ್ಕಿತು. ಈ ಸತ್ಯನಾರಾಯಣ ಪೂಜೆಯ ಫಲದಿಂದ ಈ ಪುತ್ತಿಲ ಹಾಗೂ ಮುಂಡೂರು ಗ್ರಾಮ ಸುಭಿಕ್ಷವಾಗಲಿ, ರೋಗ ರುಜಿನಗಳಿಂದ ದೂರ ಆಗಲಿ, ಬಡವರ ಪಾಲಿಗೆ ನಿಮ್ಮಿಂದ ನೆರವಾಗಲಿ ಅಂತ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನಿ ಬಾರಿ ಪೊರುಳು ಸತ್ಯನಾರಾಯಣ ಪೂಜೆ ನಮ್ಮ ಮಾತತ್ತೀಯ. ಸತ್ಯನಾರಾಯಣ ಪೂಜೆ ಖಾಲಿ ಮಲ್ಪುಡಗ್ಲಿ ಮಾತ್ರ ಐತ ಪಲಾತ್ ಏರ್ ಮಾತ ಐಟ್ ಭಾಗಿಯಾದ ಏರ್ ಮಾತ ಪ್ರಸಾದ ತೊಂಡರ ಅಗ್ಲಿಗೆ ಪೂರ ಒಂಜಿ ಐತ ಆಶೀರ್ವಾದ ತಿಗುಣಂದು ಪನ್ಪುಣೇನೆ ನಮ್ಮ ವೈದಿಕದ ಪಂಡದು ನಂಗೆ ಮಾತ್ರ ತೋಜಾದ ಕೊರ್ಪೇರು. ಇನಿ ನಮ್ಮ ದೇಶದ ಹಿಂದೂ ಸಮಾಜವನ್ನು ದಾಯ ಕಟ್ಟೋಡು ಪನ್ಪಡ ಬಗ್ಗೆ ಕೂಡ ಅರುಣ್ ಕುಮಾರ್ ಪುತ್ತಿಲ್ರ ಅಂಚನೆ ಅವಿನಾಶ್ ಕೊಡಂಕಿರ್ರಿ ನಂಗೆ ಮನ ಮುಟ್ಟುನ ರೀತಿನೇ ತೆರಿಪಾದ ಕೊರಿಯರು. ಇನಿ ಜಗತ್ತಡು ಭಾರತ ದೇಶಡು ಮಾತ್ರ ನಮ್ಮ ಒಂಜಿ ಎಡ್ಡೆ ಒಂಜಿ ವ್ಯವಸ್ಥೆ ರೀತಿಯಲ್ಲಿ ಬದುಕುವಂಚಿನ ವ್ಯವಸ್ಥೆ ನಮ್ಮ ತೂವೊಂದುಲ್ಲ. ಇನಿ ಒವ್ವೇ ಧರ್ಮದಾಗಲೇ ಕಾವಡೆ ಭಾರತ ದೇಶದ ಎಡ್ಡೆ ದೇಶ ಇಡೀ ಜಗತ್ತಿನ ಓಲ್ಲ ಇಜ್ಜಿ ಮಾಡ್ಬೇಡಿ ನಮ್ಮ ಮಾತ ತೆರೆಯುವಂತ. ಇನಿ ಮುಸ್ಲಿಂ ಸಮುದಾಯ ಆವಡು, ಹಿಂದೂ ಸಮುದಾಯ ಆವಡು ಒವ್ವೇ ಒಂಜಿ ಸಮಸ್ಯೆ ಇಜ್ಜಂತೆಲ್ಲ ಸಮಾನತೆ ಬದುಕುನಂಚಿನ ದೇಶ ಭಾರತ ದೇಶ.
ಅಂಡ ಬೇತೆ ದೇಶ ನಮ್ಮ ಮಾತ ಹೊಂದಾಣಿಕೆ ಮಲ್ಪಡಾಗ ಇನಿ ಎಕಡೆ ಅವಿನಾಶ್ ಕೊಡಂಕೀರಿ ಪಂಡ್ಲೆಗ ಪಾಕಿಸ್ತಾನಡು 1947 ಇಸ್ವಿದೆ ನಮ್ಮ ವಿಭಜನೆ ಆಯ್ನಂಚಿನ ಸಂದರ್ಭಡು ಹಿಂದುಲು 17% ಇತ್ತಿನಂಚಿನ ಆ ಹಿಂದುಲು ಇನಿ ಕೇವಲ 2-3% ಮಾತ್ರ ನಮ್ಮ ಅವಲ ಒಂಜಿ ಬುಕರಿನ ಸೇವಕ್ಕೆ ಅದು ಬದುಕುನಂಚಿನ ಒಂಜಿ ಅವಕಾಶ ನಮ್ಮ ತೂವೊಂದುಲ್ಲ ಆಂಡ ಈ ದೇಶಡು 3% ಇತ್ತಿನ ಅಲ್ಪಸಂಖ್ಯಾತರು ಇನ್ನು 25%ಗೆ ಬರ್ತದೆ ಅಕ್ಲು ನಮ್ಮೊಟ್ಟಿಗೂ ಒವ್ವೇ ರೀತಿದಲ್ಲ ನಮ್ಮ ಹಿಂದುಲು ಪಡ್ಡ ಬುಕ್ಕರಿಗೆ ಏರೆಗ್ಲ ಉಪದ್ರ ಮಲ್ಪಣಂಚಿನ ಒಂಜಿ ಮನೋಭಾವ ಹೊಂದಿರ್ತಾವರ ಅಕ್ಲು ಭಾರಿ ಪೊರ್ಲುಡು ಈ ದೇಶಡು ಬದುಕ್ಯಾರ ಭಾರಿ ಒಂಜಿ ವ್ಯವಸ್ಥೆ ರೀತಿ ಬದುಕುರಿ ನಮ್ಮ ತೂವೋದಿಲ್ಲ ಅಂಚನೆ ಬಾಂಗ್ಲಾಡ್ ತುಯ್ಯಾರು ಬಾಂಗ್ಲಾಡ್ 71 ವಿಭಜನೆ ಆನಾಗ ಆ ಭಾರತ ದೇಶನೇ ಪಾಕಿಸ್ತಾನ ದೆತ್ತದೆ ಬಾಂಗ್ಲಾದೇಶ ಬಿಡುತ್ತು ಕೊರ್ಪಾಡು ಆಂಡ ಇನಿ ಅಲ್ಪದ ಹಿಂದುಲ್ನ ಅವಸ್ಥೆನು ಮಾತ ಇಂಚಿನ ಆತನ ಪಂಡ ಅವಿನಾಶ್ ಕೊಡಂಕಿರಲ್ಲ ನಂಗೆ ಇದ್ರ ಬಗ್ಗೆ ವಿವರ ಆತ ನಂಗೆ ಪಂಡೇರು ಬಂದುಲೆ ಇನಿ ನಮಟ ಖಂಡಿತವಾದಲ್ಲ ಹಿಂದುಲೆಡ ಒಗ್ಗಟ್ಟು ಖಂಡಿತ ಇಜ್ಜಿ ನಮ್ಮ ಏತೋ ಇಂಚಿನ ಸತ್ಯನಾರಾಯಣ ಪೂಜೆ ಪ್ರತಿ ಇಲ್ಲಲ್ಲ ಮಲ್ಪಬ ಅವೇ ಗಣಪ ಹೋಮಲ ಮಲ್ಪಬ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪಬ ಪ್ರತಿ ಒಂಜಿ ಹಳ್ಳಿಡು ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ನಮ್ಮ ಕೈ ಹಿಡಿದು ಪಾಡ್ದು ಅಭಿವೃದ್ಧಿ ಮಲ್ತದೆ ನಮ್ಮ ಆ ಒಂಜಿ ದೇವಸ್ಥಾನ ಕಟ್ಟದು ಅಲ್ಪ ಪೂಜೆ ಪುರಸ್ಕಾರ ಮಲ್ಪಲ್ಪ ತೂತ ಆಂಡಲ ಒಗ್ಗಟ್ಟು ಖಂಡಿತ ಆತಲ್ಲ ಇಜ್ಜಿ ಅವೇ ಬಾಕಿ ಅನ್ಯ ಧರ್ಮದ ತುಯಾರದಾಂಡ ಅಕಲು ಒವ್ವೇ ಅಕಲ ವೈಯಕ್ತಿಕ ಅಕಲವಲ್ಲ ಈ ದ್ವೇಷ ಇತ್ತಿರಲ್ಲ ಅಕಲಾದ ದಾನಾಂಡ್ಲ ಒಂಜಿ ಅಕಲು ಒಟ್ಟಿಗೂ ಸೇರಿದಂಚಿನ ಸಂದರ್ಭಡು ಸಾರ್ವಜನಿಕರಾದ ಮಾತ ಒಟ್ಟಿಗೂ ಸೇರಿದು ಅಕಲು ಒಂಜಾದಿಪ್ಪುರೆ ನಮ್ಮ ತೂವೊಂದುಲ್ಲ ಅಂಚಾದ ದುಂಬದ ದಿನಟ್ಟು ಖಂಡಿತವಾದಲ್ಲ ಇನ್ನು ಈ ದೇಶಡು 25% ಯುವಕರನ್ನು ತುಯ್ಯೋ ಇನ್ನು ಯುವಕರಿಗೆ ಒಂದು ರೀತಿಯ ಸನ್ಮಾನ ಮಲ್ತ ದುಂಬುದ ಈ ದೇಶದ ಒರಿಪುರಾಗ್ಲು ಈ ದೇಶದ ಭವಿಷ್ಯತ್ತನ್ನು ರೂಪಿಸೋನಾಗ್ಲು ನಮ್ಮ ಯುವಕರು ಆ ಯುವಕರಿಗೆ ಇರಿಡಿದೆ ನಮ್ಮ ಮಾತೆರ್ಲ ಒಂಜಿ ಹಿಂದುತ್ವಗೆ ಬಲವಾಯಿನಂಚಿನ ಒಂಜಿ ಸಾಕಾರನ ಮಾತೆರ್ಲ ಕೊರೊಂದು ಇತ್ತೆರೆ ಭಗವದ್ಗೀತೆರು ಕೊರಿಯರು ಯಾರ ಆ ಒಂಜಿ ಬಾಲೆಡ ಪಂಡೆ ಭಗವದ್ಗೀತೆರು ದಿನಕ್ಕೂ 2 ಪೇಜ್ ಓದೋಡಮ್ಮ ಅಂದು ಖಂಡಿತ ಓದುಮೆ ಜಾಸ್ತಿ ಅನ್ಕೊಂಡು ಇನಿ ಆ ಭಗವದ್ಗೀತೆಡು ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ನಮ್ಮ ಇಂಚ ಬದುಕೋಡು ಪನ್ಪಣೇನೆ ಒಂಜಿ ರೀತಿಡು ಭಾರಿ ಪೊರ್ಲು ತೋಜದ ಕೊರಂಚಿನ ಆ ಗೀತೆ ಅಂಚಿನ ಆ ನೆಟ್ಟು ಇನಿ ನಮ್ಮ ಬದುಕೋಡು ದಾಂಡ ಖಂಡಿತವಾದಲ್ಲ ದುಂಬದ ದಿನಟ್ಟು ನಮ್ಮ ಮಾತ ಒಗ್ಗಟ್ಟಾದಿಪ್ಪಡು ಒಗ್ಗಟ್ಟಾದಿ ಇತ್ತದು ಈ ದೇಶಡು ಬಲಿಷ್ಠವಾಯಿನಂಚಿನ ಒಂಜಿ ಈ ದೇಶವನ್ನು ಕಟ್ಟೋಡು ದಾಂಡ ನಮ್ಮ ಮಾತ ಒಗ್ಗಟ್ಟಾದಿತ್ತಿನ ಮಾತ್ರ ಕಾರಣ ಇನಿ ನಂಗೆ ಮಾತಿರಲ್ಲ 2014 ಈ ದೇಶದ ಪ್ರಧಾನಿ ಆದ ನರೇಂದ್ರ ಮೋದಿಯರ ಬತ್ತಿರದುಕ ನಮ್ಮ ಮಾತ ತೂತ ಈ ದೇಶ ವಾ ರೀತಿಡು ಹಿಂದೂ ಸಮಾಜನು ಒಗ್ಗಟ್ಟಾದ ಮಲ್ತೊಂದು ಇನಿ ಪ್ರತಿ ಒಂಜಿ ಈ ದೇಶದ ಪ್ರತಿ ರಾಜ್ಯೋಡ್ಲ ಆಡಳಿತಡು ನರೇಂದ್ರ ಮೋದಿಯರ ನೇತೃತ್ವದ ಆಡಳಿತ ನಮ್ಮ ತೂತ ಅಂಚ ಒಟ್ಟಿಗೆ ನಮ್ಮ ಇತ್ತಿರವಳು ನಮ್ಮ ಕರ್ನಾಟಕಡು ನಮ್ಮ ಕಲೆ ಒಂದು ಬತ್ತ ನಮ್ಮ ಒವ್ವೇ ರೀತಿಯ ಕಲೆವನಂಚಿನ ಒಂಜಿ ವ್ಯವಸ್ಥೆ ಮಾಡ ಖಂಡಿತ ಇಜ್ಜಿ ನಮ್ಮ ಒಗ್ಗಟ್ಟಾದ ಇತ್ತದೆ ನಮ್ಮ ಬಲವಾಯಿನ ಒಂಜಿ ಪ್ರತಿಪಾದ ಮಲ್ತೊಂದು ಈ ದೇಶಡು ಕಟ್ಟಡು ಈ ದೇಶಡು ನಮ್ಮ ಬಲಿಷ್ಠ ಆದ ಒಂಜಾದಿಪ್ಪೊಂದು ಪನ್ಪುಣ ಒಂಜಿ ದೃಷ್ಟಿಕೋನಡು ನಮ್ಮ ಮಾತೆರ್ಲ ಒಗ್ಗಟ್ಟಾದಿತ್ತನ ಖಂಡಿತವಾದಲ್ಲ ದುಂಬುದ ದಿನಟ್ಟು ಈ ಹಿಂದೂ ಸಂಸ್ಕೃತಿ ಖಂಡಿತವಾದಲ್ಲ ಏಪಲ ಅಜರಾಮರವಾದ ಬಾಲ್ನೆಗೆ ಸಂಶಯ ಇಜ್ಜಿ ಇನಿ ಎಕಡಾರ್ ಪಂಡ್ಲೆಗ ಏತೆ ಹಿಂದುಲೆನ ಮಿತ್ತು ಏತೆ ದೌರ್ಜನ್ಯ ಆಣದಾಂಡ್ಲ ಆ ಹಿಂದುಲೆನ ನಮ್ಮ ಮೂಲೆ ಸೇರಿಸೋಣಂಚಿನ ಒಂಜಿ ವ್ಯವಸ್ಥೆ ಏರಿಡ್ತಾರೆ ಆತಜಿ ಮೊಗಳೇರು ಕೇವಲ ಬೆರಳೆಣಿಕೆ ಜನಕ್ಕಳು ಬರ್ತದೆ ಮೂಲ ಹಿಂದೂ ದೇಶನು ವಶೀಕರಣ ಮಲ್ತದ್ದು ಹಿಂದೂ ಕಳ್ತದೆ ಇಡೀ ದೇವಾಲಯನು ಬೇತೆ ಬೇತೆ ಮಂಟಪ ನೆಟ್ಟು ಮಂಟಪನು ಪೂರ ನಾಶ ಮಲ್ತು ಬಿಡ್ನಲ್ಲ ಪಿರ ನಮ್ಮ ಇತ್ತೆ ತೂತ ಇನಿ ಭಾರತ ದೇಶಡು ನಮ್ಮ ಪ್ರತಿ ಗ್ರಾಮಡು ಪ್ರತಿ ಹಳ್ಳಿಲೆಡು ನಮ್ಮ ಒಗ್ಗಟ್ಟಾದ ಇತ್ತದೆ ಈ ರೀತಿಯ ಒಂಜಿ ಸತ್ಯನಾರಾಯಣ ಪೂಜೆ ಅವಡೆ ಇಂಚನೆ ದೈವ ದೇವಸ್ಥಾನದ ಅಭಿವೃದ್ಧಿ ಅಲ್ಪ ನಮ್ಮ ಮಾತ ಕೈ ಜೋಡಿಸೋಣ ಆಯ್ತು ಒಟ್ಟಿಗೆ ನಮ್ಮ ಜೋಕ್ಲೇನು ಪ್ರತಿದಿನ ವಾರಡು ಒಂಜಿ ದಿನ ಅಲ್ಲ ನಮ್ಮ ಒವ್ವೇ ಒಂಜಿ ನಮ್ಮ ಕೈತಲ್ದ ದೇವಸ್ಥಾನಕ್ಕೂ ನಮ್ಮ ಬಾಲ್ಯಲ್ಲಿ ತಂದುಬೋದು ಅಲ್ಪ ಕೈ ಮುಗಿಪ್ಪಾದು ಹಿರಿಯರಿಗೆ ಒಂಜಿ ಮರ್ಯಾದೆ ಕೊರ್ಪಣಂಚಿನ ಒಂಜಿ ವ್ಯವಸ್ಥೆಯನ್ನು ಮಲ್ತನದಾಂಡ ಸಂಘಟನೆ ಒಂಜಿ ಖಂಡಿತವಾದಲ್ಲ ಒಂಜಿ ಒಗ್ಗಟ್ಟಾದ ಬೆಳೆಪುನಲ್ಪ ಖಂಡಿತ ಯಶಸ್ವಿ ಆವು ನೆಕ್ಕಿ ನಮ್ಮ ಮಾತ ಭಾಗ್ಯ ಆವಡು ಪಂಡೊಂದು ಎಂಕ್ಲ ಇನಿ ಅರುಣನ್ನೇ
ಅರುಣಣ್ಣೆ ಮುರಣೆ ಪೂರ್ ಮಲ್ತಲ್ಲ ಪಡ್ಡೇರು ಅಂಚನೆ ನಮ್ಮ ಅನಿಲ್ರು ಮಾತ ಬತ್ತದು ಎಲ್ಲ ಬರೋಡು ಪಂಡೇರು ಖಂಡಿತವಾದ್ರೆ ಯಾನು ಬರ್ಪೆ ಹಿಂಗೆ ಇಂಚ ನಮ್ಮ ಒಂಜಿ ಒಗ್ಗಟ್ಟಾದು ಒಂಜಿ ಹಿಂದೂ ಸಂಸ್ಕೃತಿ ಒಗ್ಗಟ್ಟಾದ ತಿಪ್ಪುನದ ಮಂಡ ಒಂಜಿ ಭಾರಿ ಪ್ರೀತಿದ ಒಂಜಿ ವಸ್ತುದ ಮಂಡ ಖಂಡಿತ ತಪ್ಪಾವದ್ದು ಅಂಚಾದು ದುಂಬುದ ದಿನಟ್ಲ ನಮ್ಮ ಮಾತೆಲ್ಲ ಒಗ್ಗಟ್ಟಾದು ಒವ್ವೇ ರೀತಿ ಅರುಣಣ್ಣೆ ಒಂಜಿ ಚುನಾವಣೆಗೆ ಉಂತಾಡೆ ಅವಾಗ ಮಾತ ಹಿಂದೂ ಸಮಾಜನೇ ನಮ್ಮ ಒಗ್ಗಟ್ಟಾದು ಅರೆನ ಒಂಜಿ ಗೆಲ್ಪವನಂಚಿನ ಅಲ್ಪ ವ್ಯವಸ್ಥೆ ನಮ್ಮ ಮಾತ ಮಲ್ಪಡು ಅಂಚ ಮಲ್ತನ ಖಂಡಿತ ಆದಲ್ಲ ನಮ್ಮ ಒಮ್ಮತೋಡು ಮಲ್ತದು ದುಂಬದ ದಿನಟ್ಟು ನಮಕ್ ಒಂಜಿ ಸುಖ ಶಾಂತಿನಿ ಬಾಲನಂಚಿನ ಒಂಜಿ ವ್ಯವಸ್ಥೆ ನಮ್ಮ ದುಂಬ ಆವುಂದು ಪಂಡ ಪಾತ್ರಗಳನ್ನು ಪಂಡೊಂದು ಎಂಕ ಅವಕಾಶ ಕೊರನಂಚಿನ ವೇದಿಕೆ ಎತ್ತಿನ ಮಾತ್ರ ಹಿರಿಯರಿಗಳ ಸಭಿಕರ ಮಾತ್ರೆಗಳ ಹೊಂದಿಸದು ಎನ್ನ ರಡ್ಡ ಪಾತ್ರ ಅಂತವೆ. ಜೈ ಹಿಂದ್. ದುಂಬುದ ದಿನಟ್ಲ ನಮ್ಮ ಮಾತೆಲ್ಲ ಒಗ್ಗಟ್ಟಾದು ಒವ್ವೇ ರೀತಿ ಅರುಣಣ್ಣೆ ಒಂಜಿ ಚುನಾವಣೆಗೆ ಉಂತಾಡೆ ಅವಾಗ ಮಾತ ಹಿಂದೂ ಸಮಾಜನೇ ನಮ್ಮ ಒಗ್ಗಟ್ಟಾದು ಅರೆನ ಒಂಜಿ ಗೆಲ್ಪವನಂಚಿನ ಅಲ್ಪ ವ್ಯವಸ್ಥೆ ನಮ್ಮ ಮಾತ ಮಲ್ಪಡು ಅಂಚ ಮಲ್ತನ ಖಂಡಿತ ಆದಲ್ಲ ನಮ್ಮ ಒಮ್ಮತೋಡು ಮಲ್ತದು ದುಂಬುದ ದಿನಟ್ಟು ನಮಕ್ ಒಂಜಿ ಸುಖ ಶಾಂತಿನಿ ಬಾಲನಂಚಿನ ಒಂಜಿ ವ್ಯವಸ್ಥೆ ನಮ್ಮ ದುಂಬ ಆವುಂದು ಪಂಡ ಪಾತ್ರಗಳನ್ನು ಪಂಡೊಂದು